ಸರ್, ಈಗ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿರುವಂತದ್ದು, ಇದು ಕೇವಲ ಸಿಐಡಿ ತನಿಖೆಯಿಂದನೇ ಹೊರಬರುತ್ತೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಇಲ್ಲ, ಇದು ಸಿಐಡಿ ತನಿಖೆ ಅನ್ನೋದು ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ. ಯಾಕಂತಂದ್ರೆ ಸಿಐಡಿ ತನಿಖೆ ರಾಜ್ಯ ಮಟ್ಟದ ಒಂದು ವ್ಯಾಪ್ತಿಗೆ ಬರುತ್ತೆ. ಅವರು ಈ ಅಂತಾರಾಷ್ಟ್ರೀಯ ಹವಾಲಾಮಣಿ, ಪೊಲಿಟಿಕಲ್ ಫಂಡಿಂಗು, ಈ ಡಿಪ್ಲೊಮ್ಯಾಟಾಗಿ ಏನೇನು ಮಾಡಿದ್ರು, ಕೇಂದ್ರ ಸರ್ಕಾರದ ಇದೇನು ಅನ್ನೋದನ್ನ ಪತ್ತೆ ಹಚ್ಚಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಒಂದು ಮಟ್ಟದ ತನಿಖೆ ಸಹಾಯ ಆಗ್ಬೋದು, ಬಿಟ್ಟರೆ ಸಿಐಡಿಗೂ ಮೀರಿದ ಒಂದು ತನಿಖೆ ಜುಡಿಷಿಯರಿ ಲೆವೆಲಲ್ಲಿ ನಡಿಬೇಕು ಅನ್ಸುತ್ತೆ. CBIನವ್ರಿಗೆ ಕೊಡಿ ಅಂತ ಕೇಳಕ್ಕೆ ಆ ಬೇಟೆಗಾರರು ಪಕ್ಕದಲ್ಲೇ ಇದ್ದಾರೆ, CBI ಪಕ್ಕದ ಮನೆ ಮಾಡ್ಕೊಂಡಿದ್ದಾರೆ. CID ಕೇಳೋಣ ಅಂತಂದ್ರೆ CID ಅವ್ರಿಗೆ ಎಷ್ಟೇ ಪ್ರಾಮಾಣಿಕ ಅಧಿಕಾರಿ ಆದರೂ ಶಕ್ತಿ ಸಾಲಲ್ಲ, ಚಿಕ್ಕದಾಗಿರುತ್ತೆ. ಇದು ಇಂಟರ್ನ್ಯಾಷನಲ್ ಮಾಫಿಯಾ ಆದ್ರಿಂದ, ಮತ್ತು ಇದರಲ್ಲಿ ನೇರವಾಗಿ ನಮ್ಮ ದೇಶವನ್ನು ಆಳುವ ಕೇಂದ್ರ ಸರ್ಕಾರದ ಪಕ್ಷವೇ ಅಂತ ಕಾಣಿಸ್ತಾ ಇರೋದ್ರಿಂದ ಇದು ಒಂದು ಸೆಟೈರ್ನ ಪೊಲಿಟಿಕಲ್ ವಾರ್ ಆಗಿರೋದ್ರಿಂದ ಸಹಾಯ ಆಗಲಾರದು ಅಂತ ನನಗನ್ಸುತ್ತೆ. ಸರ್, ನನ್ನ ಕೊನೆಯ ಪ್ರಶ್ನೆ ಸರ್, ಈಗ CJ ರಾಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ತಮ್ಮ ಕೊನೆಯ ಅನಿಸಿಕೆ ಏನು ಸರ್? ಈ ಸಾವಿಗೆ ಏನು ಕಾರಣ, ನೇರವಾಗಿ ಹೇಳೋದಾದ್ರೆ? ನೋಡಿ, ನಾನು ಇಷ್ಟು ವರ್ಷಗಳ ಕಾಲ ಕಟ್ಟಿದಂಥ ಒಂದು ಸಾಮ್ರಾಜ್ಯ ಪತನ ಆಗಿಬಿಡುತ್ತೆ. ನಾನು ಯಾರನ್ನೋ ನಂಬಿ, ಕೇರಳದಲ್ಲಿರೋರನ್ನ ನಂಬಿ, ದೆಹಲಿಯಲ್ಲಿರೋರನ್ನ ನಂಬಿ, ಒಂದು ಪೊಲಿಟಿಕಲ್ ಸೆಟಪ್ನ ನಂಬಿ ಇಷ್ಟು ದೊಡ್ಡ ವ್ಯವಹಾರವನ್ನು ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಬಿಸ್ನೆಸ್, ಇದು ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಸ್ವಾರ್ಥಿಗಳೇ ಮಾಡಿದ್ದೀನಿ. ಅದೆಲ್ಲವೂ ಕತ್ತಲೆಗೆ ಹೋಗ್ಬಿಡುತ್ತೆ. ನಾಳೆ ಹುಳುಕುಗಳೆಲ್ಲ ಬೆಳಕಿಗೆ ಬಂದುಬಿಡುತ್ತೆ. ಯಾಕಂದರೆ ಪಿಕ್ ಮಾಡಿ ನನ್ನನ್ನು ಬೇಟೆ ಆಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಟ್ಲೀಸ್ಟ್ ನನ್ನ ಕುಟುಂಬಕ್ಕೆ, ನನ್ನ ಡೈರೆಕ್ಟರ್ಗಳಿಗೆ, ನನ್ನ ಕಂಪನಿಗಾದರೂ ಈ ಹಣ ಉಳಿಲಿ. ಸಿದ್ಧಾರ್ಥ ಹೆಗಡೆ ಥರ ಆಗೋದು ಬೇಡ, ನಾನು ವಿಜಯ ಮಲ್ಯ ಥರ ಆಗಲಿಲ್ಲ, ಸಿದ್ಧಾರ್ಥ ಹೆಗಡೆ ಥರ ಆಗಬಾರ್ದು. ಇದೆರಡರ ನಡುವೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ವಿಶ್ಲೇಷಣೆ. ಸೊ ಇದಿಷ್ಟು ಚಕ್ರವರ್ತಿ ಚಂದ್ರಚೂಡ ಮತ್ತು ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.